ಅಮ್ಮ ಇವತ್ತು ನೈಟ್ ಊಟಕ್ಕೇನು? ಗೆಣಸಿನ ಪರೋಟ ಮತ್ತು ಟೊಮೆಟೊ ಚಟ್ನಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವಿವತ್ತು ಸಾಟರ್ಡೆ ಲಾಗ್ ಆಗಿರುತ್ತೆ. ನಾನು 2 ಡೇಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ ಒಂದು 4-5 ಗೆಣಸನ್ನ ಕೂಡ ವಾಶ್ ಮಾಡಿ ನಾನು ಉಪ್ಪನ್ನು ಕೂಡ ಹಾಕಿ 1-2 ವಿಸಲ್ ಕೂಲಿಟ್ಟಿಟ್ಟೆ. ಹಾಗೆ ಈ ಕಡೆ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋಣ ಅಂತ ಹೇಳಿ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ. ನಾನು ಇದಕ್ಕೂ ಕೂಡ ಸ್ವಲ್ಪ ಸಾಲ್ಟ್ನ ಹಾಕಿದ್ದೀನಿ. ಸಾಲ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 4 ನಿಮಿಷ ಎತ್ತಿಡಬೇಕಾಗುತ್ತೆ. ನಾನು ಆವಾಗಲೇ ಕುಕ್ಕರ್ಗೆ ಗೆಣಸನ್ನ ಬೇಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ 1-2 ವಿಸಲ್ ಆಗಿತ್ತು. ಅದನ್ನು ಕೂಡ ಲಿಡ್ನ ಓಪನ್ ಮಾಡಿ ಗೆಣಸನ್ನೆಲ್ಲ ಎತ್ಕೊಂಡೆ. ಹಾಗೆ ಅದನ್ನು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ನ ಮಾಡಿಕೊಂಡೆ. ನಾನು ಆವಾಗಲೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಇಷ್ಟನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೆ. ಇದು ಕೂಡ ನೀಟಾಗಿ ಸ್ಮ್ಯಾಶ್ ಆಗಿದೆ. ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಉಪ್ಪನ್ನು ನಾನು ಆವಾಗಲೇ ಬೇಯಲಿಕ್ಕೂ ಕೂಡ ಹಾಕಿದ್ದೆ, ಹಾಗಾಗಿ ಇದಕ್ಕೆ ಆಗ್ತಿಲ್ಲ. ಚಪಾತಿ ಹಿಟ್ಟಿಗೂ ಹಾಕಿರ್ತೀವಿ ಅಲ್ವಾ, ಸೊ ಎಲ್ಲ ಜಾಸ್ತಿನೇ ಉಪ್ಪಾಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಗರಂ ಮಸಾಲ, ಅಚ್ಕಾರದ ಪುಡಿ ಹಾಗೆ ಧನಿಯಾ ಪೌಡರ್ನ ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಜವಾಗ್ಲೂ ಇದು ಹಂಗೆ ತಿಂದ್ರೇ ತುಂಬಾ ಟೇಸ್ಟ್ ಇದೆ. ನಾನು ಇದನ್ನು ಇನ್ನೂ ಒಂದು ಐಡಿಯಾ ಬಂತು ನನಗೆ. ಇದರಲ್ಲೇ ಈಗ ಆಲೂಗೆಡ್ಡೆ ಬೋಂಡ ಮಾಡ್ತೀವಲ್ವ, ಹಾಗೂ ಮಾಡ್ಕೋಬೋದು ಅಂತೇಳಿ ಐಡಿಯಾನ ಮಾಡಿಕೊಂಡೆ. ಬಟ್ ಇದು ಕೂಡ ಪರೋಟ ಅಂತೂ ತುಂಬಾ ಚೆನ್ನಾಗಿ ಬಂತು ಟೇಸ್ಟು. ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ. ಅಂದರೆ ಅದನ್ನು ನಾನು ರುಬ್ಬಿ ಮಾಡಿದ್ದೆ. ಅದು ಅನ್ನಕ್ಕೆ ಹಾಗೆ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪರೋಟಗಂತೂ ತುಂಬಾ ಟೇಸ್ಟಿಯಾಗಿತ್ತು. ನಮ್ಮನೇಲೂ ಕೂಡ ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅವ್ರು ಕೂಡ ಕಮೆಂಟ್ ಮಾಡಿದ್ರು. ಇದು ಗೆಣಸಿಂದ ಪರೋಟ ಮಾಡಿದ್ದು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇದು ಆಲೂಗೆಡ್ಡೆಗಿಂತಲೂ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಯಾರಿಗೆ ಆದರೂ ಟೊಮೆಟೊ ಗೊಜ್ಜು ರೆಸಿಪಿ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ನ ಹಾಕಿ. ಹಾಗೆ ನಾನು ಊಟದ ಜೊತೆಗೆ ಹಪ್ಪಳ ಬೇಕಾಗುತ್ತೆ, ಹಾಗಾಗಿ ನಾನು ಜಿಯೋ ಮಾರ್ಟಲ್ಲಿ ತಂದಿದ್ದೆ ಚಿಕ್ಕದು. ಅದನ್ನು ಕೂಡ ಎಣ್ಣೆಲಿ ಕರೆದ್ಬಿಟ್ಟು ಕೊಟ್ಟೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಟೊಮೊಟೊ ಗೊಜ್ಜಿಂದು ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.